ಆಹಾಹಾಹಾ ಜುಗ್ನನ್ ಮಕ್ಳು ಜುಜುಬಿ 20,000 ಸೀರೆ ಸೆಲೆಕ್ಟ್ ಮಾಡ್ತಾ ಇದಾರೆ. ಮಾಡ್ತೀನಿ ಇವ್ರಿಗೆ. ಇದು ನೋಡಿ, ಒಳ್ಳೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಆಂಟಿ. ಹಲೋ. ಇನ್ನೂ ಮಲಗಿಲ್ವಾ? ನಿದ್ದೆ ಬರ್ತಾ ಇಲ್ಲ. ಯಾಕೆ? ಕಣ್ ಮುಚ್ಚಿದ್ರೆ ನೀವೇ ಕಾಣಿಸ್ತೀರಾ, ಹೇಗ್ ನಿದ್ದೆ ಬರುತ್ತೆ? ಓ, ಹೀಗೆಲ್ಲ ಆಗತ್ತಾ? ನನಗ್ ಗೊತ್ತೇ ಇರ್ಲಿಲ್ಲ. ಯಾಕೆ? ನೀವ್ ಕಣ್ ಮುಚ್ಚಿದ್ರೆ ನನ್ ಮುಖ ಕಾಣಿಸಲ್ವಾ? ನನ್ ನೆನ್ಪಾಗಲ್ವಾ? ಗೊತ್ತಿಲ್ಲ, ನಾನು ಇದುವರೆಗೂ ಟ್ರೈ ಮಾಡಿಲ್ಲ. ಒಂದ್ ನಿಮಿಷ ತಡಿ, ಇವಾಗ ಮಾಡ್ತೀನಿ. ಯಾರ್ ಕಾಣಿಸ್ತಿದಾರೆ? ಗುಂಡು ಮುಖ, ಚಂದದ ಕಣ್ಗಳು, ಮುದ್ದಾಗಿರೋ ಒಂದು ಹುಡುಗಿ ಮುಖ ಕಾಣಿಸ್ತಾ ಇದೆ. ಯಾರದು? ಆ ಹುಡುಗಿ ಹೆಸರು ಪ್ರಿಯಾ ಅಂತೆ. ಸಾರಿ, ಮಾತಾಡ್ತಾ ಮಾತಾಡ್ತಾ ನಾನು ಯಾಕೆ ಫೋನ್ ಮಾಡಿದ್ದೆ ಅನ್ನೋದೇ ಮರ್ತೋಯ್ತು. ಏನ್ ಗೊತ್ತಾ, ಅಪ್ಪ ಪ್ರೀ ವೆಡ್ಡಿಂಗ್ ಶೂಟ್ಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ನಿಜವಾಗ್ಲು? ನಿನಗ್ ಖುಷಿನಾ? ಹ್ಞೂ, ತುಂಬಾ ಖುಷಿ ಆಗ್ತಿದೆ. ಯಾವಾಗ ಫೋಟೋ ಶೂಟು? ನಾಳೆ ಶಾಪಿಂಗ್ ಹೋಗ್ಬೇಕಲ್ವಾ, ನಾಡಿದ್ದು ಇಟ್ಕೊಳ್ಳೋಣವಾ? ಹಾ ಸರಿ. ಮತ್ತೆ ಇನ್ನೇನ್ ಸಮಾಚಾರ? ಗಿರ್ಜಾ, ಮೀನಾ, ಗಿರ್ಜಾ, ಬೇಗ ಎಲ್ಲ ತಯಾರಾಗಿ ಎಲ್ರು ಬಟ್ಟೆ ತಗೋಬೇಕು. ಮಾವ, ಅವರು ಹೊರಟ್ರಂತ? ಅಯ್ಯೋ, ನಾನು ಅವ್ರಿಗೆ ಫೋನ್ ಮಾಡದೆ ಮರ್ತ್ಬಿಟ್ಟೆ. ಹಲೋ ಬೀಗ್ರೆ, ಹೇಳಿ. ಏನಿಲ್ಲ ಬೀಗ್ರೆ, ನೀವು ಹೊರಟ್ರ? ಇನ್ನೂ ಇಲ್ಲ ಬೀಗ್ರೆ, ಈ ಹೆಂಗಸರ ಬಗ್ಗೆ ಗೊತ್ತಲ್ಲ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಹಠ ಮಾಡೋರು ಅವರೇ, ತಡ ಮಾಡೋರು ಅವರೇ. ಇನ್ನೂ ರೆಡಿ ಆಗ್ತಾನೆ ಇದಾರೆ, ನಾನು ಕಾಯ್ತಾ ನಿಂತಿದ್ದೀನಿ. ನೀವು ರೆಡಿ ಆದ್ರ? ಹಾ, ನಮ್ಮನೆಯವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನೊಂದು 15 ನಿಮಿಷದಲ್ಲಿ ಹೊರಟ್ಬಿಡ್ತೀವಿ. ನಿಮ್ಮ ಮನೇಲಿ ಗಂಡಸ್ರ 5, ಹೆಂಗಸರು 4, ಮೆಜಾರಿಟಿ ನೀವೇ. ನಿಮ್ಮ ಮಾತು ನಡೆಯುತ್ತೆ. ಆದ್ರೆ ನಮ್ಮ ಮನೇಲಿ ಅವರು 3, ನಾನು ಒಬ್ನೇ. ಮಾತಾಡೋದಕ್ಕೆ ಭಯ ಆಗುತ್ತೆ ಬೀಗ್ರೆ. ಅಯ್ಯೋ, ಸರಿ ಸರಿ, ನೀವು ಹೊರಟಾಗ ಹೇಳಿ, ನಾವು ಹೊರಡ್ತೀವಿ. ಬೇಡ ಬೇಡ ಬೇಡ, ನೀವು ಹೋಗಿರಿ ಬೀಗ್ರೆ. ನಾನೊಂದು 3/4 ಗಂಟೆ ಬಂದ್ಬಿಡ್ತೀವಿ. ನಮ್ಗೇನ್ ಕಾಯ್ಬೇಡಿ ನೀವು. ಹೌದಾ? ಸರಿ ಹಾಗಿದ್ರೆ. ಗಿರಿಜಾ, ಅವ್ರು ಇನ್ನೂ ಹೊರಟಿಲ್ವಂತೆ. ಒಂದ್ ಕೆಲಸ ಮಾಡೋಣ, ನಾವು ಬೇಗ ಹೋಗೋಣ. ನಮಗ್ ಬೇಕಾಗಿರೋ ಬಟ್ಟೆ ಎಲ್ಲ ನಾವು ಆಯ್ಕೆ ಮಾಡ್ಕೋಬಹುದು. ಅವ್ರು ಬರ್ಲಿ ಅಷ್ಟೊತ್ತಿಗೆ. ಆಯ್ತು ರೀ. ಎಲ್ರು ಬೇಗ ರೆಡಿಯಾಗಿ, ಬೇಗ. ನಮಸ್ತೆ ಸರ್, ವೆಲ್ಕಮ್ ಟು ಅವಂತ್ರ. ಹೇಳಿ ಸರ್, ಯಾವ ತರ ಹೇಳಿ? ನನ್ನ ಮಗನ್ಗೆ ಮದುವೆ ನಿಶ್ಚಯ ಆಗಿದೆ. ಬರೋ ಸೊಸೆಗೆ ಧಾರೆ ಸೀರೆ ಮತ್ತೆ ನಮ್ಮ ಮನೆಯವ್ರಿಗೆಲ್ಲ ಸೀರೆ ಬೇಕಾಗಿತ್ತು. ಎಲ್ಲಾ ತರ ಸೀರೆ ಇದೆ ಅಲ್ವಾ? ಎಲ್ಲಾ ರೀತಿಯಾದಂತ ವೆರೈಟಿಗಳ ಸ್ಯಾರಿ ಸಿಗುತ್ತೆ ಸರ್ ನಮ್ಮಲ್ಲಿ. ಬನಾರಸಿ, ಮದ್ರಾಸಿ, ಆಮೇಲೆ ಕಾಂಜೀವರಂ, ಧರ್ಮಾವರಂ, ಇಕ್ಕತ್, ಪೋಚಂಪಲ್ಲಿ, ಪಟೋಲ, ರಾಜ್ಕೋಟ್ ಪಟೋಲ, ಬನಾರಸ್, ಎಲ್ಲಾ ತರದ ವೆರೈಟಿಗಳಾದ ಸ್ಯಾರಿಗಳು ನಮ್ಮಲ್ಲಿ ಸಿಗುತ್ತೆ ಸರ್. ರೀ, ಹೇಗೂ ಬೀಗರ್ ಬರೋದು ಸ್ವಲ್ಪ ತಡ ಆಗ್ತಾ ಇದೆ. ಅಷ್ಟರಲ್ಲಿ ನಮ್ಗೆ ಮತ್ತೆ ಪ್ರಿಯನ್ಗೆ ದಾರಿ ಸೀರೆ ನೋಡ್ಬೋದಲ್ಲ? ಮಾವ, ನಾವೆಲ್ಲ ಸೆಲೆಕ್ಟ್ ಮಾಡೋದು ಬಾವ ಪ್ರಿಯವ್ರಿಗೆ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾತಂತ ಆಡ್ತಿದ್ಯಾ? ನಮ್ ಮಾಧವನ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅವನಿನ್ನು ಅಂಬೆಗಾಲಿಡೋ ಮಗು ತರ ಕಣೆ. ಇವೆಲ್ಲ ಅವನಿಗೆ ಅರ್ಥ ಆಗಲ್ಲ. ಅತ್ತೆ, ಆ ಕಡೆ ಚೂಡ್. ಪಾಪ, ಅಂಬೆಗಾಲಿಡೋ ಮಗು ಅಲ್ವಾ ಅತ್ತೆ? ಮೀನಾ, ಅಲ್ಲಿ ನೋಡೆ ನಮ್ಮ ಮಾಧವನ್ನ. ಆಗ್ಲೇ ಮದ್ವೆ ಆಗ್ ಬರೋ ಹುಡುಗಿಗೋಸ್ಕರ ಎಷ್ಟ್ ಚೆನ್ನಾಗಿ ಸೀರೆ ಸೆಲೆಕ್ಟ್ ಮಾಡ್ತಿದ್ದಾನೆ. ಅಯ್ಯೋ ನನ್ ಬಂಗಾರ. ಅತ್ತೆ, ತಪ್ಪು ನಿಮ್ದಲ್ಲ. ದಿನಾನು ಅಡ್ಗೆ ಮನೇಲಿ ದೋಸೆನ ತಿರ್ವಾಕಿ ಅಭ್ಯಾಸ ಆಗಿದ್ಯಲ್ವಾ, ಅದಕ್ಕೆ. ಗಿರ್ಜಾ,
ಮಾಧವನ್ಗೆ ಏನ್ ಗೊತ್ತಾಗತ್ತೆ? ಹೋಗು, ನೀನು ಸೆಲೆಕ್ಟ್ ಮಾಡು. ಸರಿ ರೀ, ನೀನ ಹೋಗೋಣ ಬನ್ರಿ. ಹೇ ಮಾಧವ, ಸಾಕು ಬಾರೋ, ಆ ಕಡೆ ನೋಡೋಣ. ಬಾಬಾ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಬನ್ನಿ. ಏನ್ ಗಿರ್ಜಾ? ರೀ, ಸೀರೆನ ಎಷ್ಟ್ರಲ್ಲಿ ನೋಡೋದು? ದುಬಾರಿ ಸೀರೆನೆ ತಗೋ ಗಿರ್ಜಾ. ದುಬಾರಿ ಅಂದ್ರೆ ಒಂದ್ 8,000 ರಿಂದ 10,000. ಇದೇನ್ ಗಿರ್ಜಾ, ಮಾಧವನ್ ಮದುವೆ ತಗೋತಾ ಇರೋದು ಸೊಸೆಗೆ. 25,000 ರೂಪಾಯಿ ತಗೋ. 25,000 ಅಂತೆ ರೀ. ಪ್ರಿಯನ್ ಸೀರೆನೆ 25,000 ಆದ್ರೆ ನಮ್ಗಳಿಗೆಲ್ಲ ಸೀರೆ ತಗೊಳಕ್ಕೆ ನಿಮ್ ಹತ್ರ ದುಡ್ಡಿರುತ್ತೋ ಇಲ್ವೋ? ಪರವಾಗಿಲ್ಲ ರೀ, ನೀವ್ ಮನೆ ಹಬ್ಬಕ್ಕೆ ಕೊಡ್ಸಿದ್ರಲ್ಲ ಆ ಸೀರೆನೇ ಇದೆ, ನಾವೆಲ್ಲ ಅದೇ ಸೀರೆ ಉಟ್ಕೋತೀವಿ. ಯಾಕೆಂದ್ರೆ ಇಂಥ ಹೊತ್ನಲ್ಲಿ ನೀವ್ ಕೈ ಖಾಲಿ ಮಾಡ್ಕೋಬಾರ್ದಲ್ಲ, ಅದಕ್ಕೆ. ಗಿರ್ಜಾ, ಮಾಧವನ್ ಮದುವೆಗೆ ಅಂತಾನೆ ಬಟ್ಟೆಗೆ ಅಂತ ಒಂದಷ್ಟು ದುಡ್ಡು ಎತ್ತಿಟ್ಟಿದ್ದೀನಿ. ಇದೇ ನೀನ್ ಹೀಗ್ ಮಾತಾಡ್ತಾ ಇದೀಯಾ? ಹಾಗಾದ್ರೆ ಎಷ್ಟ್ರಲ್ಲಿ ಸೀರೆ ನೋಡೋದು? 4 ಜನ ಇದ್ದೀರಲ್ವಾ, ಒಂದ್ 10,000 ರೂಪಾಯಿ. 10,000 ಸೀರೆನಾ? 10,000 ಸೀರೆ ಅಂದ್ರೆ ತಲೆಗೆ 2,500. ಆದ್ರೆ ಚೆನ್ನಾಗಿರೋ ಸೀರೆ ಶುರು ಆಗೋದೇ 4,000 ಅಪ್ಪ. ಪರವಾಗಿಲ್ಲ ರಕ್ಷಾ, 2,500ಕ್ಕೂ ತುಂಬಾ ಒಳ್ಳೆ ಸೀರೆ ಸಿಗುತ್ತೆ, ನೀನ್ ತಲೆ ಕೆಡ್ಸ್ಕೋಬೇಡ. ಮೀನಾ, ನಾನೇನ್ ತಿಳ್ಕೊಂಡಿದ್ದೀರಿ ನೀವೆಲ್ಲ? ಇದ್ರಲ್ಲೆಲ್ಲ ಚೌಕಾಸಿ ಮಾಡಕ್ಕಾಗತ್ತಾ? ನಾನ್ ಹೇಳಿದ್ದು ತಲೆಗೆ 10,000 ಅಂತ. 10,000? ಸರಿ ಸರಿ, ಹಾಗಾದ್ರೆ ನಾನ್ ಸೀರೆ ನೋಡ್ತೀನಿ. ದಾರೆ ಗ್ರ್ಯಾಂಡ್ ಆಗಿರ್ಬೇಕು, ಚೆನ್ನಾಗಿರೋ ತೋರ್ಸಿ. ಏನಾಯ್ತು ಗಿರ್ಜಾ? ಏನಿಲ್ಲ ರೀ. ಗಿರ್ಜಾ, ನಾನೇ 10,000 ಸೀರೆ ತಗೊಳಕ್ ಹೇಳಿದ್ದೆ. ಅವರು 2,500 ರೂಪಾಯಿದು ಸೆಲೆಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಾಗುತ್ತೆ ನಿನಗಿದು ಇಷ್ಟ ಆಗಿಲ್ಲ ಅಂತ. ಬೇಜಾರು ಮಾಡ್ಕೋಬೇಡ. ಏನು ಗೊತ್ತಾ, ಬೀಗರು ಪಾಪ, ಅವ್ರಿಗೆ ಬೆಲೆ ಎಷ್ಟು ಏನೂ ಗೊತ್ತಿಲ್ಲ. ಸೀರೆ ನಿನ್ಗೆ ಒಪ್ಪುತ್ತೆ ಅಂತ ನಿನಗೆ ಕೊಟ್ಬಿಟ್ಟಿದ್ದಾರೆ. ಪ್ರೀತಿಯಿಂದ ಅವರು ಇದನ್ನ ಆಯ್ಕೆ ಮಾಡಿದ್ದಾರೆ. ಬೇಡ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ನೀನು ಇಟ್ಕೋಬೋದಾ? ಹಾ, ಇಟ್ಕೋಬಹುದು ರೀ. ಒಂದು ಕೆಲಸ ಮಾಡು, ನೀನು ಆವಾಗ ಆಯ್ಕೆ ಮಾಡಿದ್ದಿಲ್ಲ ಅದನ್ನ ಇಟ್ಕೋ, ಇದನ್ನು ತಗೋ. ಅಯ್ಯೋ, ಹಾಗೆಲ್ಲ ಏನಿಲ್ಲ ರೀ, ನನಗೆ ಈ ಸೀರೆ ಸಾಕು. ಇಲ್ಲಿ ನೋಡಿ, ಈ ಬಣ್ಣ ನಂಗೆ ತುಂಬಾ ಇಷ್ಟ ಆಯ್ತು, ಇದೇ ಇರ್ಲಿ. ಬಿಗ್ರೆ, ನಿಮ್ಗೆಲ್ಲ ನಿಮ್ ಸೀರೆ ಇಷ್ಟ ಆಯ್ತಲ್ಲ? ಈಗ ಸಮಾಧಾನ ಆಯ್ತಪ್ಪ ನಂಗೆ. ಈಗ ಬೇಕಾದ್ರೆ ನಮ್ ಪ್ರಿಯಂಗೆ ದಾರಿ ಸೀರೆ ನೋಡೋಣ. ಅಯ್ಯೋ ಆಂಟಿ, ನಾವ್ ಪ್ರಿಯಾ ಅವ್ರಿಗೆ ಆಗ್ಲೂ 4 ದಾರಿ ಸೀರೆನ ಸೆಲೆಕ್ಟ್ ಮಾಡಿಟ್ಟಿದ್ವಿ. ನೀವ್ ಆಗ್ಲೇ ಕರೆಕ್ಟ್ ಆಗಿ ನೋಡ್ಲೇ ಇಲ್ಲ. ಇರಿ ತಗೊಂಡ್ ಬರ್ತೀನಿ. ಅಲ್ಲ ಮಮ್ಮಿನಾ, ಅದು ಅಯ್ಯೋ ಇರಿ ಆಂಟಿ, ಬಂದೆ. ನೋಡಿ ಎಷ್ಟ್ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದೀವಿ ಗೊತ್ತಾ? ನೀವ್ ಅವಾಗ್ಲೇ ಕರೆಕ್ಟ್ ಆಗಿ ನೋಡ್ಲೇ ಇಲ್ಲ ಆಂಟಿ. ಇರಿ ಓಪನ್ ಮಾಡೇ ತೋರಿಸ್ತೀನಿ. ನೋಡಿ, ಈಗೆಲ್ಲ ಇದೇ ತರ ದಾರಿ ಸೀರೆ ಹಾಕೋದು. ಆಹಾ, ಜುಗ್ನನ್ ಮಕ್ಳು ಜುಜುಬಿ 20,000 ಸೀರೆ ಸೆಲೆಕ್ಟ್ ಮಾಡ್ತಾ ಇದಾರೆ. ಮಾಡ್ತೀನಿ ಇವ್ರಿಗೆ. ಇದು ನೋಡಿ, ಒಳ್ಳೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಆಂಟಿ. ಇದಂತೂ ಪ್ರಿಯಾ ಅವ್ರಿಗೆ ತುಂಬಾ ಒಪ್ಪುತ್ತೆ. ನೋಡಿ, ಇಷ್ಟ ಆಯ್ತಾ ಪ್ರಿಯಾ ಅವ್ರೆ? ಅವಳು ಹಾಗೆ ತುಂಬಾ ಸಂಕೋಚ. ನೀನ್ ಯಾವ ಸೀರೆ ತೋರ್ಸಿದ್ರು ಹೂ ಅಂತಾನೆ ಅಂತಾಳೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಯಾಕೋ ಯಾವ್ದು ಒಪ್ಪು ಮನ್ಸೇ ಆಗ್ತಾ ಇಲ್ಲ. ಆಂಟಿ, ಅಟ್ಲೀಸ್ಟ್ ಈ ಸೀರೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ನೋಡಿ, ಇದು ಒಪ್ಪುತ್ತೆ. ಮೀನಾ, ನಿಜ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಮ್ಮ. ನನ್ ಮಗಳಿಗೆ ನಮ್ಮನೆ ಕಡೆಯಿಂದ ಸೆಲೆಕ್ಟ್ ಮಾಡಿ ತಗೊಳ್ತಾ ಇರೋದು ಇದೇ ಕೊನೆ ಸೀರೆ ಅಲ್ವಾ? ಇನ್ನು ಇವಳು ನಿಮ್ಮನೆಯವಳಾಗ್ಬಿಡ್ತಾಳೆ. ಯಾವುದೇ ಹಬ್ಬ ಹರಿದಿನ ಏನೇ ಇದ್ರು ನೀವೇ ಸೆಲೆಕ್ಟ್ ಮಾಡಿ ಅವಳಿಗೆ ಸೀರೆ ಕೊಡಿಸ್ತೀರಾ. ಅದಕ್ಕೆ ಈ ದಾರೆ ಸೀರೆನ ನಾನೇ ಮನ್ಸಾರೆ ಸೆಲೆಕ್ಟ್ ಮಾಡಿ ನನ್ನ ಮಗಳಿಗೆ ತಗೋತೀನಮ್ಮ. ದಯವಿಟ್ಟು
ಇದೊಂದಕ್ಕೆ ಅವಕಾಶ ಮಾಡ್ಕೊಡುಕಂದ. ಮೀನಾ, ಪಾಪ ಬೀಗರು ತುಂಬಾ ಆಸೆ ಪಡ್ತಾ ಇದಾರೆ. ಅವ್ರಿಗೆ ಯಾವ್ದಿಷ್ಟನೋ ಅದನ್ನೇ ತಗೊಳ್ಳಿ ಬಿಡಮ್ಮ. ಸರಿಮ್ಮ, ಒಳ್ಳೆ ದಾರೆ ಸೀರೆ ತೋರಿಸಿ. ಸೂಪರ್, ಈ ಸೀರೆ ತುಂಬಾ ಚೆನ್ನಾಗಿದೆ. ಇಷ್ಟೊತ್ತು ನಾನು ನೋಡಿ ಸೀರೆಲಿ ಇದೇ ನನಗೆ ತುಂಬಾ ಇಷ್ಟ ಆಗಿದ್ದು. ನನ್ ಮಗಳಿಗೆ ಈ ಸೀರೆ ಬಣ್ಣ ಸೂಪರ್ ಆಗಿ ಕಾಣುತ್ತೆ, ಕಲರು ಸೂಪರು, ಬಾರ್ಡರು ಸೂಪರು, ಡಿಸೈನ್ ಅಂತೂ ಸೂಪರ್. ಮೇಡಮ್, ಬಿಲ್ಲಿಂಗು. ಧಾರೆಗಂತೂ ಸೀರೆ ತಗೊಂಡಿದ್ದಾಯ್ತು, ಇನ್ನ ರಿಸೆಪ್ಷನ್ಗೆ ಸೀರೆ ತಗೊಳ್ಳೋದು ಒಂದೇ ಬಾಕಿ. ರಿಸೆಪ್ಷನ್ಗ ಬೀಗ್ರೆ, ನಮ್ ಕಡೆ ಎಲ್ಲ ಮದುವೆಲಿ ಧಾರೆಗೆ ಯಾವ ಸೀರೆ ತಗೋತಾರೋ ಅದನ್ನೇ ರಿಸೆಪ್ಷನ್ಗೆ ಹಾಕೋತಾರೆ. ಮನೆ ತುಂಬಿಸ್ಕೋಬೇಕಾದ್ರೆ ಬೇರೆ ಇನ್ನೊಂದು ಸೀರೆ ನಾವು ಕೊಡ್ತೀವಿ. ಅಯ್ಯೋಯ್ಯೋ, ಧಾರೆ ಹುಟ್ಟಿದ್ದನ್ನೇ ರಿಸೆಪ್ಷನ್ ಗುಟ್ಬಿಟ್ರೆ ನಮ್ ಕಡೆಯವರೆಲ್ಲ ಅಷ್ಟೇ ಬೀಗ್ರೆ. ಅದೇ ಬೀಗ್ರೆ, ಮೊದ್ಲಿಂದನೂ ಹೇಳ್ಕೊಂಡ್ ಬರ್ತಿದೀವಲ್ಲ, ನಮ್ ಕಡೆ ಸಂಬಂಧಿಕರು ಜಾಸ್ತಿ. ಹ್ಞೂ, ಆಮೇಲೆ ತಲೆಗೊಬ್ಬೊಬ್ರು ಒಂದೊಂದು ಮಾತಾಡ್ಬಿಡ್ತಾರೆ ಬೀಗ್ರೆ. ದಾರೆ ಗುಡ್ಸಿದ್ದೆ ರಿಸೆಪ್ಷನ್ ಗುಡ್ಸಿದ್ದಾರೆ ಅಂತ ನಿಮ್ ಬಗ್ಗೆ ಒಂಥರ ಮಾತಾಡ್ಬಿಡ್ತಾರೆ. ಅದು ನಮ್ಗೆ ಇಷ್ಟ ಆಗಲ್ಲ. ಹಾ, ಬೀಗ್ರೆ, ನಾವ್ ಈ ತರ ಹೇಳ್ತಿದೀವಿ ಅಂತ ಅನ್ಯಥಾ ಭಾವಿಸ್ಬೇಡಿ. ನಿಮ್ಗೆ ಹಣಕಾಸಿನ ತೊಂದರೆ ಏನಾದ್ರೂ ಇದ್ರೆ ಹೇಳ್ಬಿಡಿ, ನಾವೇ ತಗೊಂಡ್ಬಿಡ್ತೀವಿ ಅಲ್ವಾ ಬಿಡ. ಆದ್ರೆ ಧಾರೆಗೊಂದು ರಿಸೆಪ್ಷನ್ಗೊಂದು ಅಂತ ಸೀರೆ ಬೇಕೇ ಬೇಕು ಬೀಗ್ರೆ. ಚೇಚೆ, ನಾವೇನು ಅನ್ಕೊಂಡಿಲ್ಲ, ನಾವೇ ಕೊಡಿಸ್ತೀವಿ. ಆಯ್ತು ಬೀಗ್ರೆ, ಸರಿ ಸರಿ ಸರಿ. ರಿಸೆಪ್ಷನ್ ಸೀರೆ ನೋಡೋಣ ಅಂದ್ರೆ ಇಲ್ಲಿ ರ್ಯಾಕೆ ಖಾಲಿ ಆಗೋಗಿದೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಬೀಗ್ರ, ಅಲ್ಲಿ ನೋಡೋಣ ಬನ್ನಿ ನೀವು. ಬಾ ಪ್ರಿಯಾ, ಹೇಳು, ಬಾ ಬಾ ಬಾ. ಬೀಗ್ರ ಬನ್ನಿ, ಬಾರೆ. ರೀ, ನೀವು ಧಾರೆಗೊಂದ್ ಸೀರೆ, ಮನೆ ತುಂಬಿಸ್ಕೊಳಕ್ ಒಂದ್ ಸೀರೆ ಅಂತ ಅನ್ಕೊಂಡಿದ್ರಿ. ಈಗ ಅವ್ರ ರಿಸೆಪ್ಷನ್ಗೂ ಒಂದ್ ಸೀರೆ ಬೇಕು ಅಂತಿದ್ದಾರೆ. ನಿಮಗ್ ಖರ್ಚು ಜಾಸ್ತಿ ಆಯ್ತು ಅನ್ಸುತ್ತಲ್ವಾ ರೀ? ಪರವಾಗಿಲ್ಲ ಗಿರ್ಜಾ, ಇನ್ನೊಂದು ಸೀರೆ ತಾನೇ ಜಾಸ್ತಿ ಆಗೋದು, ಇರ್ಲಿ ಬಿಡು. ಗಿರ್ಜಾ, ಆ ಸೀರೆ ತಗೋ. ಸೀರೆ ಚೆನ್ನಾಗಿದೆ ಅಲ್ವಾ? ನಿಮ್ಗಿಷ್ಟ ಆಯ್ತಾ? ಏನಾಯ್ತು ಗಿರ್ಜಾ? ರೀ,